ಇವೆಲ್ಲದಕ್ಕೂ ಒಂದು ಸಂಪೂರ್ಣ ವಿರಾಮ ಆಡಬೇಕು ಅಂತೇಳಿ ನಮ್ಮ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಡಿಜಿಟಲೀಕರಣ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಕಟ್ಟ ಕಡೆಯ ಅಧಿಕಾರಿ ಅಂತ ಹೇಳಿದ್ರೆ ವಿಲೇಜ್ ಅಕೌಂಟೆಂಟ್ ಇಂದ ಮಿನಿಸ್ಟರ್ ವರೆಗೆ ಎಲ್ಲ ದಾಖಲೆಗಳು ಕೂಡ ಎಲ್ಲ ಫೈಲ್ಗಳು ಕೂಡ ಡಿಜಿಟಲ್ ರೂಪದಲ್ಲೇ ಕೆಲಸ ಆಗಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಾಗ ಅವರು 4,000 ಅಲ್ಲ 6,000 ಲ್ಯಾಪ್ಟಾಪ್ ಕೊಡಿ ಅಂತ ನಮಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು 4,000 ವಿತರಣೆ ಮಾಡ್ತಾ ಇದ್ದೇವೆ. ಇದು ಹೋದ ವರ್ಷದ ಬಾಬತ್ತಲ್ಲಿ, ಈ ವರ್ಷದ ಬಾಬತ್ನಲ್ಲಿ ಇನ್ನೂ ಒಂದು 4,000 ಕೊಟ್ಟು ಅಂದ್ರೆ 25-26ನೇ ಸಾಲಿನಲ್ಲಿ ಎಲ್ಲಾ ವಿಲೇಜ್ ಅಕೌಂಟೆಂಟ್ಗಳನ್ನು ಕೂಡ ಆನ್ಲೈನ್ ನೆಟ್ವರ್ಕ್ಗೆ ತಗೊಂಡು ಬಂದು ಎಲ್ಲ ಕಡತ ವಿಲೇವಾರಿಯನ್ನು ಕೂಡ ಆನ್ಲೈನ್ ಅಲ್ಲೇ ಮಾಡಬೇಕು ಅಂತ. ಅದರಿಂದ ಸಿಬ್ಬಂದಿಯ ಮೇಲೆ ಒತ್ತಡ ಕಡಿಮೆ ಆಗಬೇಕು, ಕೆಲಸ ವಿಲೇವಾರಿ ವೇಗ ಆಗಬೇಕು, ಯಾವುದೇ ಕಳೆದು ಹೋಗಬಾರದು, ಫೋರ್ಜರಿಗಳು ತಿದ್ದೋದಕ್ಕೆ ಅವಕಾಶ ಇಲ್ಲದ ಹಾಗೆ ಪಾರದರ್ಶಕವಾಗಿ ಕೆಲಸ ಆಗಬೇಕು ಅಂತೇಳಿ ಎಲ್ಲರಿಗೂ ಈ ಆಫೀಸ್ ನೆಟ್ವರ್ಕ್ಗೆ ತೆಗೆದುಕೊಳ್ಳುವಂತ ಕಾರ್ಯಕ್ರಮದ ಭಾಗವಾಗಿ ಇವತ್ತು 4,000 ವಿಲೇಜ್ ಅಕೌಂಟೆಂಟ್ಗಳಿಗೆ ಅವರಿಗೆ ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇದ್ದೇವೆ. ಆನ್ಲೈನ್ ಮುಖಾಂತರ ಕೆಲಸ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಅವರು ಹೇಳಿದ್ರು ಎಲ್ಲ ನಮ್ಮ ಮೊಬೈಲಲ್ಲಿ ಕೆಲಸ ಮಾಡಬೇಕು, ನಮ್ಮದು ಡೇಟಾ ಯೂಸ್ ಆಗ್ತಾ ಇದೆ, ಇದರಿಂದ ನಮ್ಮದು ಖರ್ಚು ಬರ್ತಾ ಇದೆ ಅಂತ ಈ ಎಲ್ಲ ಲ್ಯಾಪ್ಟಾಪ್ಗಳಿಗೆ ಸರ್ಕಾರದಿಂದನೇ ಸಿಮ್ ಅನ್ನ ಹಾಕಿ ಸರ್ಕಾರದ ಖರ್ಚು ಈಗ ಅವರ ಸ್ವಂತ ಖರ್ಚು ಆಗ್ತಾ ಇರೋದನ್ನ ತಪ್ಪಿಸಿ ಆ ಖರ್ಚು ಸರ್ಕಾರವೇ ಭರಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇದ್ರ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಡಿಜಿಟಲ್ ಆಗಿ ಕೆಲಸ ಮಾಡೋದಕ್ಕೆ ಅವರಿಗೆ ಸೌಲಭ್ಯದ ಶಕ್ತಿಯನ್ನ ಕೊಡ್ತಾ ಇದ್ದೇವೆ, ತಂತ್ರಜ್ಞಾನ ಮತ್ತು ಸೌಲಭ್ಯದ ಶಕ್ತಿಯನ್ನ ಕೊಡ್ತಾ ಇದ್ದೇವೆ.